ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿರ್ಮಾಲಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ವಾರ್ಡ್ ನಂಬರ್ 25ರಲ್ಲಿ ಇದ್ದೀವಿ. ಈ ಒಂದು ವಾರ್ಡ್ ನಂಬರ್ 25ರ ಒಂದು ಅವ್ಯವಸ್ಥೆಯನ್ನು ತೋರಿಸುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಬನ್ನಿ ಕೃಷ್ಣ ಸುಬ್ಬಲ್ಪೇಟೆ ಅವರಿದ್ದಾರೆ. ಆಮೇಲೆ ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಜಿತ್ ಕುಂದಿಟಿಗೆ ಅವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶರಣಪ್ಪ ಬೇಡಿಗೆಯವರಿದ್ದಾರೆ. ನಮ್ಮ ಕನ್ನಡ ಪರ ಸಂಘಟನೆಯ ಹೋರಾಟಗಾರರಾದಂಥ ವೀರೇಶ ಉಪ್ಪಳವರಿದ್ದಾರೆ. ಅದ್ರ ಜೊತೆಗೆ ಇನ್ನು ಇಲ್ಲಿನ ಸ್ಥಳೀಯರು ಕೂಡ, ಈ ವಾರ್ಡಿನ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ನೀವು ಹಿಂದೆ ಕಾಣ್ತಾ ಇದ್ದೀರಿ, ಇದು ನಗರಸಭೆ ವ್ಯಾಪ್ತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ಬೋದು ಅಥವಾ ಇಲ್ಲಿನ ವಾರ್ಡಿನ ಸದಸ್ಯರಾಗಿರ್ಬೋದು ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ಕುಂದುಕೊರತೆಗಳು ಸೃಷ್ಟಿಯಾದರೂ ಕೂಡ ಕಣ್ಣು ಮುಚ್ಚಿ ಕುಳಿತು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಕೇವಲ ಅಧಿಕಾರದ ದುರ್ಬಳಕೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಜನಸಾಮಾನ್ಯರಿಗೆ ನಾನು ಸಿಂಧನೂರಿನ ಸಿಂಗಾಪುರ ಮಾಡ್ತೀನಿ, ಸಿಂಧನೂರಿನ ಅಮೆರಿಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜನರಿಗೆ ಆಶ್ವಾಸನೆ ಕೊಡ್ತಾರೆ. ಆದರೆ ಇಂಥ ಕುಂದುಕೊರತೆಗಳು ಬಂದಾಗ ನೋಡಿ, ಚರಂಡಿ ಯಾವ ರೀತಿ ಹತ್ರ ತೋರಿಸೋದು. ಚರಂಡಿ ಸುಮಾರು 2-3 ತಿಂಗಳುಗಳ ಕಾಲ ಆಗಿದೆ. ಇಲ್ಲಿ ಕಸ ಹಾಕ್ತಾರೆ, ನೀರು ಚರಂಡಿ ಎಲ್ಲ ಸುತ್ತಮುತ್ತಲಿನ ಚರಂಡಿ ನೀರು ಇಲ್ಲಿಗೆ ಬರುತ್ತೆ. ಆಮೇಲೆ ಈ ಚರಂಡಿ ನೀರು ತುಂಬಿದ ಮೇಲೆ ಈಗೊಂದು ಚರಂಡಿ ನೀರು ಬರುತ್ತೆ. ಆಮೇಲೆ ಆ ಕಡೆಯಿಂದ ಚರಂಡಿ ನೀರು ಬಂದ ತಕ್ಷಣ ಈ ಚರಂಡಿ ನೀರು ತುಂಬಿ ಈ ಕಡೆ ಮತ್ತೆ ಮುಖ್ಯ ರಸ್ತೆಗೆ ಹರಿಯುವಂತ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಇದಕ್ಕೆ ಯಾವುದೇ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ, ಗಮನಕ್ಕೆ ತಂದ್ರು ಕೂಡ ಅವರು ತುಟಿಕ್ ಎನ್ನದೆ ಸುಮ್ಮನೆ ನೋಡೋಣ, ಮಾಡೋಣ, ನೋಡ್ತೀನಿ, ಹೇಳ್ತೀನಿ, ಕೇಳ್ತೀನಿ ಅನ್ನೋದನ್ನ ಮಾತ್ರ ಮಾಡ್ತಾರೆ. ಆದ್ರೆ ಇಲ್ಲಿ ಸುತ್ತಮುತ್ತಲಿನ ನಗರವಾಸಿಗಳಿಗೆ ಇಲ್ಲಿ ಅಂಗಡಿಗಳು ಇದಾವೆ, ಮುಂಗಟ್ಟುಗಳು ಇದಾವೆ, ಪ್ರತಿ ಮಂಗಳವಾರ ಸಂತೆ ಆಗುತ್ತೆ, ಸಾವಿರಾರು ಜನ ಸಂತೆಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಕ್ರಿಮಿಕೀಟಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಗಬ್ಬು ನಾರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಏನೋ ಒಂದು ವಿಡಿಯೋ ಮಾಡಬೇಕು, ಅಧಿಕಾರಿಗಳಿಗೆ ತಲುಪಿಸ್ಬೇಕನ್ನೋ ಕಾರಣಕ್ಕೋಸ್ಕರ ನಾವು ಮೂಗು ಮುಚ್ಕೊಂಡು ಇದನ್ನ ಮಾತಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನಮಗೆ ನಿಲ್ಲಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಅಂತ ಸ್ಮೆಲ್ ಬರ್ತಾ ಇದೆ. ಇಲ್ಲೆಲ್ಲ ಏನಾದರೂ ಒಂದು 5-10 ನಿಮಿಷ ನಿಂತ್ಕೊಂಡ್ರೆ ಇಲ್ಲಿ ಕಡಿಯುವಂಥ ಸೊಳ್ಳೆಗಳಿಂದ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳಿಂದ ಆಗಿರ್ಬೋದು, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದಂತೂ ಸತ್ಯ. ಯಾಕಂತಂದ್ರೆ ಇವತ್ತು ನಾವು ದೇಶ ಮತ್ತು ರಾಜ್ಯದಲ್ಲಿ ದೊಡ್ಡ ಯಾವ್ದಾವುದೋ ಹೊಸ ರೋಗಗಳು ಬರೋದನ್ನ ನೋಡ್ತಾ ಇದ್ದೀವಿ. ಡೆಂಗು ಅಂತ ಬರುತ್ತೆ, ಕಾಮಾಲೆ ಅಂತ ಬರುತ್ತೆ, ಜ್ವರ ಯಾವುದದು ಚಿಕನ್ ಗುನ್ಯ, ಈ ಥರದ ಹಲವಾರು ರೋಗಗಳು ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಸ್ವಚ್ಛತೆ ಇಲ್ಲದಿರುವುದು. ಸ್ವಚ್ಛತೆಯನ್ನು ಮಾಡಬೇಕಾಗಿರುವಂಥವ್ರು ನಗರಸಭೆಯ ಆಡಳಿತ ಅಧಿಕಾರಿಗಳ ಸಿಬ್ಬಂದಿಗಳು. ಆದರೆ ಇದನ್ನು ನೋಡಿಯೂ ಕೂಡ ಇದು ಮುಖ್ಯ ರಸ್ತೆ ತೋರ್ಸಪ್ಪ, ಈ ಮುಖ್ಯ ರಸ್ತೆ ಇದೇನು ಸರ್ವೇ ಸಾಮಾನ್ಯವಾಗಿದ್ದಂಥದ್ದಲ್ಲ. ಮಾಜಿ ಸಂಸದರು, ಸಿಂಧನೂರಿನ ಮಾಜಿ ಸಂಸದರು ವಿರೂಪಾಕ್ಷಪ್ಪ ಅವರು ಓಡಾಡುವಂತ ಮುಖ್ಯ ರಸ್ತೆ ಇದು. ಅವರು ದಿನನಿತ್ಯ ಹೀಗೇನೆ ಓಡಾಡ್ತಾರೆ. ಅವರು ಒಂದೇ ಒಂದು ಮಾತು ಅಥವಾ ಒಂದೇ ಒಂದು ಕರೆಯನ್ನ ನಗರಸಭೆ ಅಧಿಕಾರಿಗಳಿಗೆ ಮಾಡಿ ಈ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿದ್ರೆ ಅದು ಒಂದು ದಿನದಲ್ಲಿ ಆಗುವಂತ ಕೆಲಸ. ಬೇರೆ ರಾಜಕೀಯ ಪಕ್ಷದ ಮುಖಂಡರು ಕೂಡ ಹಿಂಗೆ ಓಡಾಡ್ತಾರೆ. ಆದರೆ ಅವರಿಗೆ ಜನರ ಆರೋಗ್ಯದ ಸಮಸ್ಯೆ ಬೇಕಾಗಿಲ್ಲ, ಅವ್ರು ಒಳ್ಳೆಯ ರೀತಿಯಾಗಿ ಜೀವನ ನಿರ್ಮಾಣ ಮಾಡೋದು ಬೇಕಾಗಿಲ್ಲ. ಅವ್ರ ಮನೆ ಚೆನ್ನಾಗಿದ್ದಾರೆ, ಅವರು ಬಂಧು ಬಳಗದವ್ರು ಚೆನ್ನಾಗಿದ್ದಾರೆ, ಅವ್ರ ಕುಟುಂಬ ಚೆನ್ನಾಗಿದ್ರೆ ಸಾಕು. ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ನಗರವಾಸಿಗಳಿಗೆ ಏನು ಸಮಸ್ಯೆ ಆದ್ರೂ ಕೂಡ ಬೇಡ ಅನ್ನೋದು. ಯಾಕಂತ ಹೇಳಿದ್ರೆ ನಾನು ಹೇಳಿದೆ, ಅವರು ಒಂದೇ ಒಂದು ಕರೆ ಮಾಡಿ ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರಪ್ಪ ಅಂತಂದ್ರೆ ಈ ಸಮಸ್ಯೆ, ಈ ಚರಂಡಿ ಸಮಸ್ಯೆ ಬಗೆಹರಿಸುತ್ತೆ. ಈಗ ಇಲ್ಲಿನೇ 100 ಜನ ಸುತ್ತಮುತ್ತಲು ಈ ವ್ಯವಸ್ಥೆಯನ್ನು ಕಂಡು ಹತ್ರ ಬರಪ್ಪ. ಸರ್ ನಮಸ್ಕಾರ. ಈಗ ಆ ಚರಂಡಿ ಹಂಗಾಗಿದೆಯಲ್ಲ, ಎದ್ದಿನಿಂದ ಆಗಿದೆ ಅದು. ನಾವು ಬಂದಿದ್ವಿ ಒಂದ್ಸರಿ ಬಂದಾಗ ಇವ್ರು ಹೇಳ್ತಾ ಇದ್ದಾರೆ ನೋಡಿ, ನಮ್ಮನ್ನ ಕೂನ್ ಹಿಡಿತಾ ಇದ್ದಾರೆ ಅಥವಾ ಕೂತು ಹಿಡಿತಾ ಇದ್ದಾರೆ. ಒಂದು 4-5 ತಿಂಗಳಿಂದ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು. ನಾವು ಬಂದು ಲೈವ್ ಮಾಡಿ ಪತ್ರಿಕೆಗೆ ಕೊಟ್ಟಾದ ನಂತರ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಇಲ್ಲಿ ಸುಮ್ಮನೆ ಒಂದು ಮರಳು ಹಾಕುವಂತದ್ದಾಗ್ಲಿ ಅಥವಾ ಮಣ್ಣು ಹಾಕುವಂತದ್ದಾಗ್ಲಿ ಮಾಡಿ ಒಂದು ತಾತ್ಕಾಲಿಕ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ರು. ಈಗ ಮತ್ತೆ ಅದೇ ಸಮಸ್ಯೆ ಉಲ್ಬಣಗೊಂಡಿದೆ. ಈಗ ಇಲ್ಲಿ ಏನೆಲ್ಲ ಸೃಷ್ಟಿ ಆಗ್ತಾ ಇದೆ ಸರ್ ಸಮಸ್ಯೆ ನಿಮಗೆ? ಚುಕ್ಕಡಿ
ವಾಸನೆ ಬರುತ್ತೆ, ಚುಕ್ಕಡಿ ಬರ್ತವೆ, ರಾತ್ರಿ ಅಂದ್ರೆ ಇಲ್ಲಿ ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ದುರ್ವಾಸನೆ ಬರುತ್ತೆ. ಆಮೇಲೆ ರೋಗ ರುಜಿನಗಳು ಬರ್ತವೆ. ಆಮೇಲೆ ಮಂಗಳವಾರ ದಿನ ಸಂತೆ ಆದ್ರಪ್ಪ ಅಂದ್ರೆ ಸಾವಿರಾರು ಜನ ಇಲ್ಲೇ ಬರ್ತಾರೆ, ಅದೇ ಜಾಗದಲ್ಲಿ ಸಂತೆ ಮಾಡ್ತಾರೆ, ಅದರಲ್ಲೇ ಓಡಾಡ್ತಾರೆ. ಇದೇ ಸಮಸ್ಯೆ ಅಲ್ವಾ? ಈಗ ನೀವು ನಗರಸಭೆ ಅಧಿಕಾರಿಗಳ ತಂದಿದ್ದೀರಾ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿ? ಏನ್ ಗಮನ ತಂದಿಲ್ಲ. ಸುಮ್ಮನೆ ನಮಗೆ ಆಗ್ಬೇಕಪ್ಪ, ನಮ್ಮ ಅಂಗಡಿ ಚೆನ್ನಾಗಿದ್ರೆ ಸಾಕು. ನಮ್ಮ ಅಂಗಡಿ ಮುಂದ ನೋಡಿ, ಒಳ್ಳೆ ಒಳ್ಳೆ ಲೀಡರ್ ಓಡಾಡ್ತಾರೆ, ಒಳ್ಳೆ ಲೀಡರ್ ಕಚೇರಿ ಇದೆ. ಒಂದು ಕರೆ ಮಾಡಿದ್ರೆ ಸಾಕು, ಕ್ಲಿಯರ್ ಆಗುವಂಥದ್ದು. ಆದ್ರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ನಾನು ಹೇಳಿ ಮುಂಚೆ ನಾಶ ಸಾಕು, ಚೆನ್ನಾಗಿದೆ ಸಾಕು. ಊರಿನ ಜನ, ನಗರ ಜನ, ತಾಲೂಕಿನ ಜನ ಏನಾದ್ರು ನಮಗೆ ಬೇಕಾಗಿಲ್ಲ, ಸಾಕು, ನಮಗೆ ಅಧಿಕಾರ ಇದ್ರೆ ಸಾಕು ಅಂತ ಕೆಲಸ ಮಾಡ್ತಾರೆ. ಈಗ ಇಲ್ಲಿ ನಮ್ಮ ಹಿರಿಯರಿದ್ದಾರೆ ಸರ್, ನೋಡಿ ಕೂಡಕ್ಕಾಗಲ್ಲ, ಇಲ್ಲಿ ನಿಲ್ಲಕ್ಕಾಗಲ್ಲ, ಅವಾಗ ಈಗೆಲ್ಲ ನೀರು ತುಂಬಿ ಏನಾಗುತ್ತಾ ಚರಂಡಿ ನೀರನ್ನೇ ಇಲ್ಲಿ ಬಂದು ಅಲ್ಲೆಲ್ಲ ಸೊಳ್ಳೆಗಳು ನಮ್ಮ ಒಂದು ವಿಜ್ಞಾನದ ಪ್ರಕಾರ ಒಂದು ಸೊಳ್ಳೆ, ಕೇವಲ ಒಂದು ಸೊಳ್ಳೆ ದಿನಕ್ಕೆ 1 ಲಕ್ಷ ಮೊಟ್ಟೆಗಳನ್ನು ನೀಡುತ್ತಂತೆ. ನಿಮಗೆ ಇದು ವಿಚಿತ್ರ ಅನಿಸ್ಬೋದು, ಒಂದೇ ಒಂದು ಸೊಳ್ಳೆ ಒಂದು ದಿನಕ್ಕೆ 1 ಲಕ್ಷ ಮೊಟ್ಟೆ ನೀಡುತ್ತೆ. ಇಲ್ಲಿ ಲಕ್ಷಾಂತರ ಸೊಳ್ಳೆಗಳು ಇಡೀ ನಗರಕ್ಕೆ, ನಗರದ ಅಂದ ಚಂದವನ್ನ, ನಗರದ ಸುರಕ್ಷಿತವಾದಂತಹ ವಾತಾವರಣವನ್ನ ಕೆಡಿಸಿ ರೋಗಕ್ಕೆ ಗುರಿಯಾಗುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಈಗ ಹೆಚ್ಚಿನ ವಿಚಾರವನ್ನ ಮತ್ತೆ ಅಲ್ಲಿ ಹೋಗಿ ನಮ್ಮ ಕೃಷ್ಣ ಸರ್ ಕೂಡ ಕೊಡ್ತಾರೆ, ತೋರಿಸಲ್ಲ. ಅಧಿಕಾರಿಗಳ ಮೇಲೆ ಬೇಜಾರಾಗುತ್ತೆ. ಹಲವಾರು ಸರಿ ಫೋನ್ ಮಾಡಿದ್ವಿ ಅಧಿಕಾರಿಗಳಿಗೆ, ಡಿವಿಷನ್ ಕ್ಲೀನ್ ಆಫೀಸರ್ ಆಗಿರ್ಬೋದು, ಆಗಿರ್ಬೋದು, ಫೋನ್ ಮಾಡಕ್ಕೂ ಬೇಜಾರು. ಏನು ಕೆಲಸ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸನೂ ಮಾಡಿಲ್ಲ. ನಿಜವಾಗ್ಲೂ 15ನೇ ತಾರೀಕಿನ ಈ ವಿಚಾರವಾಗಿ ಇಲ್ಲಿ ಮಣ್ಣಾಕಿ ಸರಿಯಾದ ರೀತಿಯಲ್ಲಿ ಸಾವಿರಾರು ಜನ ಇಲ್ಲಿ ಇಟ್ಕೊಳ್ಳುವಂತ ವಿಚಾರವಾಗಿ ಸಂಬಂಧದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಮಣ್ಣಾಕಿ ಅಂದ್ಬಿಟ್ಟು, ಆಮೇಲೆ ಈ ನೀರನ್ನು ತುಂಬಿಕೊಂಡು ಹೋಗುವ ಕೆಲಸ ಮಾಡಿ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಅಧಿಕಾರಿಗಳು ತೆಗಿಲಿಲ್ಲ. ಆಮೇಲೆ ದಿನನಿತ್ಯ ಇಲ್ಲಿ ಮಾರ್ಕೆಟ್, ಸುಗಲ್ಬೆಟ್ ಮೇನ್ ರೋಡ್ ಮಾರ್ಕೆಟ್ ಇದು, ಇಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಮೇಲೆ ಮಾರ್ಕೆಟ್ ದಿವಸ ಅಂದ್ರೂ ನಿಂತ್ಕೊಳ್ಳೋ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಮೋರಿ ನೀರು ಪಕ್ಕದಲ್ಲಿನೇ ನಿಂತ್ಕೊಂಡು ಸಂತಿ ಮಾಡ್ಕೊಂಡು ಹೋಗ್ಬೇಕು, ದಿನನಿತ್ಯದ ವಿಚಾರ ಇದು. ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದೀರೋ, ಏನ್ ಜವಾಬ್ದಾರಿ ಇದೆಯೋ ಗೊತ್ತಿಲ್ಲ. ನಿಜವೂ ನೀವು ತಕ್ಷಣವೇ ಈ ನೀರನ್ನು ವ್ಯವಸ್ಥಿತವಾಗಿ ತಗೊಂಡು ಟ್ಯಾಂಕರ್ ಅಥವಾ ಅನುಕೂಲ ಬಂದಾಗ ಮಾಡಿ ಮಾಡಬೇಕು. ಆಮೇಲೆ ಎಲ್ಲ ರಿಸರ್ಚ್ ಎಲ್ಲ ಮಾಡ್ತಾರೆ. ಅಂದ್ರೆ ಫುಲ್ ನನಗೆ ಸಮಸ್ಯೆ ಅಷ್ಟು ಬಂದಿದೆ. ಹೇಳ್ಬೇಕಂದ್ರೆ ಬೇಜಾರಾಗುತ್ತೆ. ಅಧಿಕಾರಿಗಳು ಮೇನ್ ವಿಚಾರ ಹೇಳ್ತಾ ಇದ್ದೀನಿ ನಾನು. ಸಮಸ್ಯೆ ನಮ್ಮ ಕುರಿತಾಗಿ ಕರೆ ಮಾಡಿದ್ರೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಿದ್ರೆ ಅವರು ಸ್ಪಂದಿಸದೇ ಇರುವಂತದ್ದು, ಕೊಡುವಂಥದ್ದು, ಆಮೇಲೆ ಜೊತೆಗೆ ಬೇಜವಾಬ್ದಾರಿತನದಿಂದ ನಡೆಕೊಡುವಂತ ವ್ಯವಸ್ಥೆನ ಏನೋ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಕರೆಯನ್ನ ಮಾಡಿ ಈ ಸಮಸ್ಯೆಗೆ ಶಾಶ್ವತ
ಪರಿಹಾರವನ್ನ ಕಂಡುಕೊಳ್ಳುವವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ವಿನಂತಿ ಮಾಡುತ್ತಾ ಈಗ ಮಂಜುನಾಥ್ ಗುಂಡೂರು ಅಂತೇಳಿ ನಗರಸಭೆಯ ಪೌರಾಯುಕ್ತರು ಸಿಂಧನೂರು ಇವರಿಗೆ ಕರೆ ಮಾಡೋಣ. ಮಾಡಲ್ಲ ನಮ್ಮ ಸಾರ್ ಹೇಳ್ದಂಗೆ ಯಾವುದೇ ಸಾರ್ವಜನಿಕರಾಗಿರ್ಬೋದು ಅಥವಾ ವ್ಯವಸ್ಥೆಯ ನಮ್ಮ ನಗರಸಭೆಯ ಪೌರಾಯುಕ್ತರು ಮಾಡ್ತಾರೆ. ಇವತ್ತು ನಾವೇನು ಮನೆ ಕರೆ ಮಾಡ್ತಾ ಇಲ್ಲ, ಅವ್ರ ಜೊತೆ ವ್ಯವಹಾರ ಮಾಡಕ್ಕೆ ಮಾಡಿಲ್ಲ. ನಾವು ಹೇಳಿರೋದು ನಗರದ ಸ್ವಚ್ಛತೆಯನ್ನು ಕಾಪಾಡಿ ಇರತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸಿ ನಗರದಲ್ಲಿ ಒಳ್ಳೆಯ ಆರೋಗ್ಯತೆಯನ್ನು ಕಟ್ಕೊಡಿ ಅಂತ ನಾವು ಮಾಡಿದ್ರೆ ಅವರು ಕರೆಗಳನ್ನ ಸ್ವೀಕರಿಸುವುದಿಲ್ಲ. ಆ ಪುಣ್ಯಾತ್ಮ ಈ ಕಡೆ ಯಾವಾಗ ಬಂದಿದ್ದಾನೋ ಇದನ್ನ ನೋಡಿದಾನೋ ಇಲ್ವೋ ಗೊತ್ತಿಲ್ಲ. ಅವರು ಮೇಲಂತದ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ಹೇಳ್ತಾರೆ, ಕೆಳ ಹಂತದ ಅಧಿಕಾರಿಗಳು ನೋಡೋಣ ಮಾಡೋಣ ನಾಳೆ ನಾಡಿದ್ದು ಉಣಿವಿ ಏನದು ಅಮಾವಾಸ್ಯೆ ಜಾತ್ರೆ ಅಂದ್ಕೊಂಡು ಕಾಲಹರಣ ಮಾಡುವಂತ ವ್ಯವಸ್ಥೆ ನಮ್ಮ ನಗರಸಭೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ತಾ ಇದ್ವಿ. ಆದ್ರೆ ಜನಸಾಮಾನ್ಯರಿಗೆ ನಮಗೆ ದೂರ ಕೊಟ್ಟಿದ್ದಾರೆ. ನಗರದ ಸ್ವಚ್ಛತೆ ಹಾಳಾಗ್ತಾ ಇದೆ, ಚರಂಡಿಗಳು ತುಂಬಿ ತುಳುಕ್ತಾ ಇದಾವೆ, ಈಗೆಲ್ಲ ರಸ್ತೆ ತುಂಬಿ ಬಿದ್ದಿದ್ದಾವೆ, ಕಳ್ಳ ಕಾಟ ಜಾಸ್ತಿ ಆಗಿದೆ. ಆಮೇಲೆ ಬಿಸಿಲು ಬೇಸಿಗೆ ಆರಂಭ ಆಗ್ತಾ ಇದೆ, ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ದನ ಮುಖ್ಯ ರಸ್ತೆಗಳಲ್ಲೆಲ್ಲ ದನಕರಗಳು ಮುಖ್ಯ ರಸ್ತೆಗೆ ಮಲಗ್ತಾ ಇದ್ದಾವೆ. ಅಲ್ಲೆಲ್ಲ ಅಪಘಾತಕ್ಕೊಳಗಾಗುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅವೆಲ್ಲವನ್ನ ಕೂಡಿ ಅದೇನೋ ಕುದುರೆಗೆ ಲಾಳ ಕಟ್ಟಿರ್ತಾರಂತಲ್ಲ, ಕಟ್ಟಿಬಿಟ್ಟಿದ್ದಾರೆ. ಅವ್ರಿಗೆ ಏನಿದೆ ಹಿಂಗೆ ಹೋಗೋದು ಹಿಂಗೆ ಬರ್ತದೆ. ಆದ್ರೆ ಸಮಸ್ಯೆಗಳನ್ನ ಈ ಕಡೆ ತಿರುಗಿ ನೋಡುವಂತದ್ದು, ಸಮಸ್ಯೆಗಳು ಬಂದಾಗ ಈ ಕಡೆ ತಿರುಗಿ ನೋಡುವಂತದ್ದ ಯಾವುದೇ ಅಧಿಕಾರಿಗಳು ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳು ಅದು ಅಧಿಕಾರಿಗಳನ್ನೇ ಮಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಎಲ್ಲಿ ಮಾಡ್ತಾರೆ? ಜನಪ್ರತಿನಿಧಿಗಳ ಮೇಲೆ ಜನಸಾಮಾನ್ಯರ ಮೇಲೆ ಜನಪ್ರತಿನಿಧಿಗಳಿಗೆ ಒಂದು ಕಾಳಜಿ ಇದ್ದಿದ್ರೆ, ವಿಶ್ವಾಸ ಇದ್ದಿದ್ರೆ, ಅವ್ರ ಮೇಲೆ ಒಂದು ಆಡಳಿತ ವ್ಯವಸ್ಥೆಯನ್ನು ಕಟ್ಟಬೇಕನ್ನೋದಾಗಿದ್ರೆ ಈ ತರದ ದುರ್ವ್ಯವಸ್ಥೆ ನಿರ್ಮಾಣ ಆಗ್ತಾ ಇರಲಿಲ್ಲ. ಈ ಒಟ್ಟಾರೆಯಾಗಿ ನಮ್ಮ ಕೃಷ್ಣ ಸಾರ್ ಹೇಳಿದಂಗೆ ಇಲ್ಲಿ ಮಹಾನ್ ಸಂತ ನಮ್ಮ ಸಂತ ಲಾಲ್ ಅವರ ಒಂದು ದಿನಾಚರಣೆ 15ನೇ ತಾರೀಕಿಗೆ ನಡೀತಾ ಇದೆ. ಇಲ್ಲಿ ಸಾವಿರಾರು ಜನ ಕೂಡುವಂತ ಸ್ಥಳ. ಇಲ್ಲಿನೇ ಪಕ್ಕದಲ್ಲಿನೇ ಅಲ್ಲಿ ಒಂದು ದೊಡ್ಡ ವಿಜೃಂಭಣೆ ಕಾರ್ಯಕ್ರಮ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ದುರ್ವಾಸನೆಯಿಂದ ಈ ಒಂದು ನೀರು ಈಗ ಏನದು ಡೇ ಟೈಮಲ್ಲಿ ಮಾತ್ರ ಇಲ್ಲಿ ನಿಂತ್ಕೊಂಡಿದೆ ನೀರು. ರಾತ್ರಿ ಆಗ್ತಾ ಅಥವಾ ಸಂಜೆ ಆಗ್ತಾ ಈ ನೀರು ಹೋಗಿ ಅಲ್ಲಿ ಸಂತ ಸೇವಾಲಾಲ್ ಅವರ ಒಂದು ಏನೋ ಒಂದು ಪುತ್ಥಳಿ ಇದೆ, ಅಲ್ಲಿ ನಿಲ್ಲುವಂತ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಏನಾದರೂ ಒಂದು ಕೆಲವೇ 2-3 ದಿನಗಳಲ್ಲಿ ಇದನ್ನ ಸರಿಪಡಿಸಬೇಕು. ಮತ್ತೆ ಇಲ್ಲಿ ಸಂತ ಸೇವಾಲಾಲ್ ಗುಡಿ ಹತ್ರ ಅಥವಾ ಒಂದು ಗುಡಿ ಅಲ್ಲ, ಮೂರ್ತಿ ಹತ್ರ ಸರ್ಕಲ್ ಹತ್ರ ಒಂದೆರಡು ಟ್ರಿಪ್ ಮಣ್ಣುಗಳನ್ನ ಹಾಕಿ ಅಥವಾ ಒಂದು ಮರಮನ್ನ ಹಾಕಿ ಅಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸುವಂತ ವ್ಯವಸ್ಥೆ ನಮ್ಮ ಅಧಿಕಾರಿಗಳು ಮಾಡಬೇಕಂತ ಹೇಳ್ತಾ ಈಗ ಮಂಜುನಾಥ್ ಗುಂಡೂರು ಕರೆ ಮಾಡಿದೀವಿ. ಅವರು ಪಿಕ್ ಮಾಡ್ತಾ ಇಲ್ಲ. ಈಗ ಮತ್ತೆ ನಾವು ನೇರವಾಗಿ ಹೋಗಿ ನಗರಸಭೆಯಲ್ಲಿ ಅವ್ರನ್ನ ಭೇಟಿ ಮಾಡ್ಬೇಕಂತ ಹೇಳ್ತಾ ಕೊನೆಯದಾಗಿ ವಿಡಿಯೋನ ಮತ್ತೊಮ್ಮೆ ಎಲ್ಲರೂ ವೀಕ್ಷಿಸಬೇಕು. ಇದು ನಮ್ಮ ದುರ್ದೈವ. ಇದೇನು ಒಳ್ಳೆ ಸಾಧನೆ ತೋರಿಸ್ತಾ ಇಲ್ಲ ನಾವು. ಏನಪ್ಪ ಇಲ್ಲಿ ಒಳ್ಳೆ ಚರಂಡಿ ನಿರ್ಮಾಣ ಆಗಿದೆ, ಒಳ್ಳೆ ಸೇತುವೆ ನಿರ್ಮಾಣ ಆಗಿದೆ, ಅಲ್ಲಿ ಗುಡಿ ಕಟ್ಟಲಾಗಿದೆ, ಶಾಲೆ ಕಟ್ಟಲಾಗಿದೆ ಅಂತೇಳಿ ಒಳ್ಳೆ ಕೆಲಸ ತೋರಿಸ್ತಾ ಇಲ್ಲ, ನಾವು ದುರ್ವ್ಯವಸ್ಥೆ ತೋರಿಸ್ತಾ ಇದೀವಿ. ಇದು ನಮ್ಮ ದುರ್ದೈವ, ಸಿಂಧನೂರಿನ ಜನರ ದುರ್ದೈವ. ಈ ದುರ್ದೈವವನ್ನು ನೀವು ಕೂಡ ರಾಜ್ಯದ ಜನ ನೋಡ್ಲಿ ಅಂತೇಳಿ ತೋರಿಸ್ತಾ ಇದೀವಿ. ಒಮ್ಮೆ ನೋಡಿ ಖುಷಿ ಪಡಿ. ಜೂಮ್ ಮಾಡಿ ತೋರಿಸು, ಚರಂಡಿ ತುಂಬಿದ್ದು ತೋರಿಸು. ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿಯ ಗಲೀಜು ಆಗಿದೆ. ಇಲ್ಲೇನೆ ಕಸ ಹಾಕುವಂಥದ್ದು, ಇಲ್ಲೇನೆ ಪ್ಲಾಸ್ಟಿಕ್ ಹಾಕುವಂಥದ್ದು, ಇಲ್ಲೆಲ್ಲ ನೋಡಿ ಚರಂಡಿ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ನೋಡಿ, ಸ್ಮೆಲ್ಗೆ ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಥರದ ವ್ಯವಸ್ಥೆ ನಮ್ಮ ಸಿಂಧನೂರು ನಗರದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಮತ್ತು ಈ ವಾರ್ಡಿನ ಸದಸ್ಯರಾಗಿರ್ಬೋದು, 25ನೇ ವಾರ್ಡಿನ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಈ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಕೃಷ್ಣ ಸರ್ ಸಾಕಾ ಮಾತಾಡ್ತೀರಾ? ಇಲ್ಲ, ಈಗ 3 ದಿವಸ ಉಳಿದೈತೆ ಜಯಂತಿ ವಿಚಾರವಾಗಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ 3 ದಿವಸ ಉಳ್ಕೊಂಡಿದೆ. 15ನೇ ತಾರೀಕು ಜಯಂತಿ ಇರೋದ್ರಿಂದ ಇದು ಇಷ್ಟೆಲ್ಲ ದುರ್ವ್ಯವಸ್ಥೆಯಲ್ಲಿ ಜನರು ಹೆಂಗೆ ನಿಂತ್ಕೋಬೇಕು, ಒಂದು ಸಮಾಜದ ವಿಚಾರವಾಗಿ ಜನರೆಲ್ಲ ಕೂಡಿದಾಗ ಯಾವ ಥರ ನಿಂತ್ಕೋಬೇಕು, ಹೆಂಗೆ ಆಚರಣೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ. ದಯವಿಟ್ಟು ನಿಜವಾಗ್ಲೂ ಎಸ್ಗೆ ಅಧಿಕಾರಿ ಅಂತ ನಾನಂತೀನಿ, 4 ಅಧಿಕಾರಿ ಅಂತ ನಾನಂತೀನಿ. ನಿಜವಾಗ್ಲೂ ನಿಮಗೆ ಏನಾದರೂ ಮಾನವೀಯತೆ ದೃಷ್ಟಿಯನ್ನು ಜನರ ಮೇಲೆ ಕಾಳಜಿ ಇದ್ರೆ
ಲೈವ್ ಅನ್ನು ಮುಗಿಸ್ತೀವಿ. ನೋಡೋಣ ಮುಂದಿನ ವಿಚಾರ ಆಫೀಸರ್